ಮಾಲ್ ಗಾಡಿಲಿ ಇಟ್ಟಿದ್ದೀನಿ. ಸರ್ ಸರಿ ಅಲ್ಲ ಸಿ ಭಯ ಬರ್ತೀನಿ. ನಮಸ್ಕಾರ ರಾಜೇನ್ ಸರ್, ನಿಮ್ ಕಾರ್ ಡ್ರೈವರ್ ಸ್ವಲ್ಪ ಹೇಳಿ ಸರ್, ಕಾರ್ ಓಡಿಸೋಕ್ ಬಂದ್ರೆ ನನ್ನ ಹೊಡೆಯಕ್ ಕೊಡ್ತಾನೆ. ನಮಸ್ಕಾರ ಸರ್. ದೊಡ್ಡಪ್ಪ ಅಂದ ನಮ್ಮಪ್ಪ. ಸಲೀಂ ಸಾಬ್ ನನ್ನ ಮಗನೇ, ಏನಾಗುತ್ತೆ ಸ್ಪೆಷಲ್? ಅದೇ ರಾಜನ್ ಬಂದಿದ್ರು. ಏನ್ ವಿಷಯ? ಅದೇನೋ ರಿವಲ್ವಾರು AK-47 ಅಂತಿದ್ರಪ್ಪ. ಯಾರದನ್ನ ಸಪ್ಲೈ ಮಾಡ್ತಾರೆ? ಸುಲ್ತಾನ್ ಅದೇ ಬಾಂಬೆ ಬಿಟ್ಟು ಬಂದಿಲ್ವಾ? ಯಾವಾಗ ಗೊತ್ತು? ಜಸ್ಟ್ 2 minutes ಬಿಫೋರ್. ಬ್ಯಾಡಿ ಸರ್, ಬ್ಯಾಡಿ ಸರ್, ಅಯ್ಯೋ ಬ್ಯಾಡಿ ಸರ್, ಬ್ಯಾಡಿ ಸರ್. ಸರ್ ರಾಜನ್ ಸಿಕ್ಕಾಗ ಅವ್ರು ಕಾರ್ ಡ್ರೈವರ್ ಸಿಕ್ಕೇ ಸಿಗ್ತಾನೆ. ಅವನಿಗೆ ಚೆನ್ನಾಗಿ ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ಟು ನನ್ನ ಹೆಸರು ಹೇಳಿ 4 ಕೊಡಿ ಸರ್. ನನ್ನ ಮಗ ನನ್ನೇ ಹೊಡಿಯಕ್ ಬರ್ತಾನಲ್ಲ ಸರ್. ಸರಿ ಇಟ್ಕೋ. ಅಂದಾಗೆ ಅದ್ ಯಾವ ಕಾರು, ಕಾರ್ ನಂಬರ್ ಏನು? ಸರ್ Fiat CAR 2827 ಸರ್. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನಿನ್ನ ಬೇಜವಾಬ್ದಾರಿ ತಂದಿಂದ 3 ಜನ ಕಾನ್ಸ್ಟೇಬಲ್ಗಳ ಪ್ರಾಣ ಹೋಯಿತು. ಯಾವುದೇ ಒಂದು ಆಪರೇಷನ್ ಕೈ ಹಾಕೋದಕ್ಕೂ ಮುಂಚೆ ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು ಅನ್ನೋ ಪ್ರಜ್ಞೆ ಬೇಡ ನಿಮಗೆ? ಗೊತ್ತಿದೆ ಸರ್. ಗೊತ್ತಿದ್ದು ಇದನ್ನ ಸ್ಟೆಪ್ ನೀವು ತಗೊಂಡಿದ್ದು? ಇಷ್ಟು ದಿವಸ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದು ಕಲ್ತಿದ್ದೇನೇನ್ರಿ? ಹಾಗಲ್ಲ ಸರ್, ಈ ಚಾನ್ಸ್ ಮಿಸ್ ಆಗಿದ್ರೆ ಅವರು ಮಿಸ್ ಆಗ್ತಿದ್ರು. ಓಹೋ, ಈಗೇನು ಹಿಡಿದು ತಂದಿದ್ದೀರಾ? ನೋಡ್ರಿ, ಒಂದು ಸಾರಿ ಒಬ್ಬ ಕಳ್ಳ ತಪ್ಪಿಸ್ಕೊಂಡ್ರೆ ಮತ್ತೆ ಅವನು ಸಿಕ್ಕಾಕೋಬಲ್ಲ, ಹಿಡಿಬಹುದು. ಆದ್ರೆ ಒಂದು ಸಾರಿ ಹೋದ ಪ್ರಾಣ ಮತ್ತೆ ಬರುತ್ತಾ? ಈಗ ಅವ್ರ ಮನೆಯಲ್ಲಿ ಉತ್ತರ ಕೊಡೋರು ಯಾರು? ಸರ್ ಕಮೇನ್ ಭರತ್, ನೀವು ಸ್ವಲ್ಪ ಹೊರಗಿರಿ, ಆಮೇಲೆ ಕರಿತೀನಿ. ಸರಿ ಸರ್. ಟೇಕ್ ಯುವರ್ ಸೀಟ್. ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಏನಾಯ್ತು ಸರ್? ನೋಡಿದ್ರಾ ಭರತ್, 3 deaths have taken place. ಅಲ್ಲ, ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆದ್ರೆ ಹೇಗೆ? ಸರ್, ಅದು ಆಕಸ್ಮಿಕ. ನನಗ್ ಗೊತ್ತಿರೋ ಹಾಗೆ ಸಲೀಮಿನ ನೆಟ್ವರ್ಕ್ ತುಂಬಾ ಪವರ್ಫುಲ್. ಸಲೀಂ ತಾನ್ ಸತ್ರು ತನ್ನ ಜೊತೆಯಲ್ಲಿರೋರ್ನ ಸಾಯೋದಕ್ಕೆ ಬಿಡೋದಿಲ್ಲ. ಇರಬಹುದು, ಆದ್ರೆ ನಾವು ಮಾಡೋ ಕೆಲಸದ ಮೇಲೆ ನಮ್ಮ ಭವಿಷ್ಯ ನಿಂತಿರುತ್ತೆ. ಬಟ್ ದಿಸ್ ಫೆಲೋ ಹ್ಯಾಸ್ ನೋ ಫ್ಯೂಚರ್ ನೌ. ಅಂದ್ರೆ ಈ ಕೇಸನ್ನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಸರ್, ಬಟ್ ಸಲೀಂ ಇಸ್ ಅ ಸಿನ್ಸಿಯರ್. ದಿಸ್ ಕೇಸ್ ಈಸ್ ಟ್ರಾನ್ಸ್ಫರ್ ಟು ಯು. ನಾನು ಅವ್ರಿಗೆ ಹೇಳ್ತೀನಿ, ನೀವು ಅವರಿಂದ ಕೇಸ್ ಫೈಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ? ಸರಿ ಸರ್. ಸಲೀಂ, ಅದು ಅರ್ಥ ಆಯ್ತು ಸರ್. ಫೈಲ್ ರೆಡಿ ಆದ ತಕ್ಷಣ ನಾನೇ ತಲುಪಿಸ್ತೀನಿ. ನನ್ನ ಉದ್ದೇಶ ಅದಲ್ಲ, ನನಗೆ ನಿನ್ನ ಅವಶ್ಯಕತೆ ಇದೆ. ಐ ಆಮ್ ಸಾರಿ ಸರ್, ನನಗೆ ಕೇಸಲ್ಲಿ ಮುಂದುವರಿಯಕ್ಕೆ ಆಸೆ ಇಲ್ಲ. ಏನೋ ಒಂದು ತಪ್ಪಾಗೋಯ್ತು, ಅದಕ್ಕೆ ಇಷ್ಟು ನೀನು. ಒಂದಲ್ಲ ಸರ್, 2 ತಪ್ಪು. ಮೊದಲನೇದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು.
ಎರಡನೇದು ನಾನು ಈ ಮತಕ್ಕೆ ಸೇರಿದ್ದು ಇದು ನಾನಲ್ಲದೆ ಬೇರೆ ಯಾರಾದ್ರೂ ನಿಮ್ ಕಡೆ ತಪ್ಪು ಮಾಡಿದ್ರೆ ಆಗ್ಲೂ ಹೀಗೆ ಮಾಡ್ತಿದ್ರಾ ಹೇಳಿ ಸರ್. ಸಲೀಂ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನೀನ್ ಹೇಳಿದಾಗೆ ನಮ್ಮ ದೇಶದಲ್ಲಿ ಜಾತಿ ಮತಗಳ ಭೇದ ಭಾವ ಇದ್ದಿದ್ರೆ ಇವತ್ತು ಖುರ್ಷೀದ್ ಅಲಾಂ ಖಾನ್ ನಮ್ಮ ರಾಜ್ಯದ ಗೌರವ ಆಗ್ತಾ ಇರ್ಲಿಲ್ಲ, ಜಾಫರ್ ಶರೀಫ್ ಮಂತ್ರಿಗಳಾಗ್ತಾ ಇರ್ಲಿಲ್ಲ, ನಜೀರ್ ಸಾಬ್ ನೀರ್ ಸಾಬ್ ಅಂತ ಹೆಸರು ತಗೋತಾ ಇರ್ಲಿಲ್ಲ, ಕಾಲನಿ ಒಂದು ಮಸೀದಿ ಇರ್ತಾ ಇರಲಿಲ್ಲ, ನಿಮ್ಮ ವೋಟಿಂಗ್ ಪವರ್ ಇರ್ತಾ ಇರಲಿಲ್ಲ, ಯಾವುದನ್ನು ಕೊಡ್ತಾನೂ ಇರಲಿಲ್ಲ. ಎಲ್ಲಾ ಕಡೆ ನಮ್ಮ ಮತಕ್ಕೆ ಸೇರಿ ಕಾಸು ಕೊಡ್ತೀವಿ ಅಂತ ಪೊಲಿಟಿಕಲ್ ಪಾರ್ಟೀಸ್ ತರ ಕ್ಯಾನ್ವಾಸ್ ಮಾಡ್ತಾ ಇದ್ರು. ಇಲ್ಲಿ ಯಾವುದೇ ಮತ ಸೇರಿದ್ರು ಸರಿ, ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋ ವಿಶಾಲ ಮನಸ್ಸಿರೋರು ನಮ್ಮ ಭಾರತದ ಜನ. ಕಳ್ಳನ ಮನಸ್ಸು ಉಳ್ಳುಳ್ಗೆ ಅಂತ ನೀನ್ ಮಾಡಿದ ತಪ್ಪಿಗೆ ಬೇರೆಯವ್ರನ್ನ ಯಾಕೆ ದೂರ್ತೀಯ? ಈಗ್ಲಾದ್ರೂ ತಿಳ್ಕೊಂಡು ನಿನ್ನ ಡ್ಯೂಟಿ ಕಡೆ ಗಮನ ಕೊಡು. ಕೇಸ್ ಫೈಲ್ ರೆಡಿ ಆದ್ಮೇಲೆ ನಾನೇ ತಂದು ಕೊಡ್ತೀನಿ ಸರ್.